ಮಾರ್ಕೆಟಿಂಗ್ ಅಂದ್ರೆ ಏನು ನಿಮ್ ಪ್ರಕಾರ? ಮಾರ್ಕೆಟಿಂಗ್ ಅಂದ್ರೆ ಇವಾಗ ನಾನು ಏನೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಇನ್ನೊಬ್ಬರಿಗೆ ತಿಳಿಸೋದು. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ನಿಮ್ ಪ್ರಕಾರ? ಫೋನಲ್ಲಿ, ಟಿವಿಯಲ್ಲಿ ಏನೇನು ಬರುತ್ತೆ, ಇಂಟರ್ನೆಟ್ ಅಲ್ಲಿ ಏನೇನು ಇರುತ್ತೆ, ಲೈಕ್ ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಅದನ್ನೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅಂತೀವಿ. ಅದರಿಂದ ನಾವು ಅವರಿಗೆ ತಲುಪಿಸೋದು. ನಾವು ಇದನ್ನ ಮಾಡ್ತಾ ಇದ್ದೀವಿ. ಹೇಗ್ ಮಾಡ್ತೀರಾ ನಿಮ್ ಪ್ರಕಾರ? ಈಗ ನೀವು ಉದಯ್ ದಾವಣಗೆರೆಯಿಂದ ಬಂದಿದ್ದೀರಾ, ಈಗ ನೀವು ಇಲ್ಲಿ ಕಲಿತಾ ಇದ್ದೀರಾ V.9 Events India Institute ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್. ಈಗ ನೀವು ಇವೆಂಟ್ ಮಾಡ್ತೀರಾ ಅನ್ಬಿಟ್ಟು ಹೇಗೆ ತಿಳಿಸ್ತೀರಾ, ಹೆಂಗೆ ಪೋಟ್ರೆ ಮಾಡ್ತೀರಾ? ನೀವು ಮಾಡುವಂತ ಕೆಲಸ ನೀವು ಆರ್ಡರ್ ತಗೋಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ? ಯಾವ ತರ ನಾವು ಮಾಡಿರೋ ವರ್ಕು ಏನ್ ಮಾಡ್ತಿದೀವಿ ಪ್ರತಿಯೊಂದು ಅಪ್ಡೇಟ್ ಮಾಡ್ಕೊಂತವ್ರು ಜನಗಳು ತಿಳಿದಿದ್ದು ಬೇಸಿಕ್ ಇಂದಾನೆ ಬರ್ತಿದ್ದೇನೆ ಕೊಟ್ರೆ ಆಗುತ್ತೆ ಅಂತ ಜನಗಳು ಮುಖ್ಯ ಬರ್ತದೆ. ಅಂದ್ರೆ ಯಾವಾಗ ಹಾಕ್ಬೇಕದು? ಡೈಲಿ ಮಿಸ್ಸೇ ಮಾಡ್ಬಾರ್ದು. ಮಿಸ್ ಮಾಡ್ಬಾರ್ದು ಸರ್. ಈಗ ಇವತ್ತು ಕಂಟೆಂಟ್ ಹಾಕಿರೋ ಅಂತ ತಿಳ್ಕೊ, ಹಾ. ಕಂಟೆಂಟ್ ಅರ್ಧ ಮಾಡಿರ್ತೀವಿ, ಅರ್ಧ ಕಂಟೆಂಟ್ ನಾಳೆ ಮಾಡ್ತೀವಿ. ಆ ಕಂಟೆಂಟ್ ಹಾಕಿ ಇವತ್ತು ಮಾಡಿದ್ ಇವತ್ತು ಹಾಕಿದ್ರೆ ಬೆಳಗ್ಗೆ ಮಾಡಿ ಸಂಜೆ ಹಾಕಿದ್ರೆ ನಿನ್ನೆ ಇದು ಮಾಡಿದ್ವಿ ಇವತ್ತು ಇದನ್ನ ಮಾಡ್ತಿದ್ದಾನೆ, ನಾಳೆ ಆ ಪ್ರಾಫಿಟ್ ಅಂತ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದು ಕಂಟೆಂಟ್ ಕೊಡೋದು. ಯಾರು ಮಾಡ್ತಾರದು? ನೀವೇ ಕೆಲಸ ಮಾಡಿ ನೀವೇ ಶೂಟ್ ಮಾಡ್ತೀರಾ? ಸರ್ ನಮ್ ಕೈಲಾದ್ರೆ ನಾವು ಮಾಡ್ಕೊಂತೀವಿ, ಇಲ್ಲ ನಾವು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅವರಿಗೆ ಕೊಟ್ಟು ಮಾಡಿಸ್ಬೋದು.